ನಮ್ಮ ಸೌಜನ್ಯ ಪರ ಹೋರಾಟಗಾರ ನಮಸ್ತೆ. ದಿನಾಂಕ 26/12/2025 ಧರ್ಮಸ್ಥಳ SIT ಅವರು ಬೆಳ್ತಂಗಡಿ ನ್ಯಾಯಾಲಯ ಕೊಟ್ಟಿರುವಂಥ ಒಂದು 1100 ವರದಿ ನನ್ನ ಕೈ ಸೇರಿದೆ. ಈ ವರದಿ ನನ್ನ ಕೈಗೆ ಸೇರೋ ಮುಂಚೆನೇ ಜಾಲತಾಣದಲ್ಲಿ ನ್ಯಾಯಾಲಯ ಸೀಲ್ ಇರುವಂಥದ್ದು, ಇಲ್ಲದೇ ಇರುವಂಥದ್ದು ಮತ್ತು ಕೆಲವೊಂದು ಕಂಪ್ಯೂಟರಲ್ಲಿ ಟೈಪ್ ಮಾಡಿರುವಂಥ ವರದಿಗಳು ಜಾಲತಾಣ ಹರಿದಾಡ್ತಾ ಇದೆ. ಒಂದು ಕಡೆಯಿಂದ ವಕೀಲರಾಗಿದ್ದ ಧನಂಜಯ ಸರ್ ಹೆಸರು ನಾವು ಪ್ರಸ್ತಾಪನೆ ಮಾಡಿದ್ದೀವಿ. ಅವರು ಸೇರಿ ಇದು ಹುನ್ನಾರ ಮಾಡಿರುವುದು, ಷಡ್ಯಂತ್ರ ಮಾಡೋದು ನಾನು ಹೇಳಿದ ಒಂದು ಹೇಳಿಕೆಯನ್ನು ಅವರು ನಾನು ಹೇಳಿಲ್ಲ, ಅದರ ಹೇಳಿಕೆಯನ್ನು ಒಂದು ಪ್ರಶ್ನೆ ರೆಡಿ ಮಾಡಿ ಅದು ಜಾಲತಾಣ ಹರಿದಾಡ್ತಾ ಇದೆ. ಆ ಹೇಳಿಕೆ ಇದರಲ್ಲೂ ಇದೆ. ಏನಂತ ಹೇಳ್ತೀನಿ ನಾನು ನೋಡಿ. ಧರ್ಮಸ್ಥಳ ದೇವಸ್ಥಾನವನ್ನು ಸರ್ಕಾರ ವಹಿಸಿಕೊಳ್ಳಬೇಕು. ವೀರೇಂದ್ರ ಹೆಗಡೆ ಮತ್ತು ಹರ್ಷೇಂದ್ರ ಹೆಗಡೆ ಅವರನ್ನು ಸುಳ್ಳು ಪ್ರಕರಣದಲ್ಲಿ ಸಿಕ್ಕಿಸಬೇಕು ಎಂದು ಮಾಹಿತಿ ಹಕ್ಕುಗಳ ಅಧಿನಿಯಮದ ಅಡಿಯಲ್ಲಿ ಧರ್ಮಸ್ಥಳದ ಸುತ್ತಮುತ್ತಲ ಅಸಹಜ ಸಾವು ಪ್ರಕರಣ ಮಾಹಿತಿಯನ್ನು ತೆಗೆದುಕೊಂಡು ಆ ಅಸಹಜ ಸಾವುಗಳಿಗೆ ವೀರೇಂದ್ರ ಹೆಗಡೆ ಮತ್ತು ಹರ್ಷೇಂದ್ರ ಹೆಗಡೆಯವರೇ ಕಾರಣ ಎಂದು ಬಿಂಬಿಸಿ ಅವರ ಹೆಸರಿಗೆ ಅಪಖ್ಯಾತಿಯನ್ನು ಉಂಟು ಮಾಡುವ ಉದ್ದೇಶದಿಂದ ನಾನು, ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಠನವರು, ಸಮೀರ್ MD, ಅಜಯ್ ಅಂಚನ್, ಸಂಚಾರಿ ಸ್ಟುಡಿಯೋ ಸಂತೋಷ್, ಯುನೈಟೆಡ್ ಮೀಡಿಯಾ ಅಭಿಷೇಕ್, ಚಿನ್ನ, KV ಧನಂಜಯ ಮತ್ತು ಅವರ ವಕೀಲರು ಸಮಾನ ಉದ್ದೇಶದಿಂದ ಒಳಸಂಚನ್ನು ಮಾಡಿ ಸುಳ್ಳು ಎಂದು ತಿಳಿದಿರುವ ಮತ್ತು ನಾವು ನಂಬಿರುವ ವಿಷಯವನ್ನು ಸತ್ಯ ಎಂದು ಪೊಲೀಸ್ ಅಧಿಕಾರಿಗಳಿಗೆ, ನ್ಯಾಯಾಲಯಕ್ಕೆ ತಿಳಿಸಿ ಈ ಕೃತ್ಯವನ್ನು ಎಸಗಿರುತ್ತೇವೆ. ಇದು ನನ್ನ ಸ್ಟೇಟ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ತರ ಸ್ಟೇಟ್ಮೆಂಟ್ ನಾನು ಕೊಟ್ಟಿರುವುದಿಲ್ಲ. ಇದು ಇವಾಗ ಜಾಲತಾಣ ಹರಿದಾಡ್ತಾ ಇದೆ. ಅದೇ ರೀತಿಯಲ್ಲಿ ಇನ್ನೂ ಕೊಡ್ತೇವೆ ನಿಮಗೆ. ಸ್ಟಾರ್ಟಿಂಗ್ ಅಲ್ಲಿ ಇನ್ನೊಂದು ಇದರಲ್ಲಿ ಬರೆದಿದೆ. ಇದರಲ್ಲಿ 4-5 ಅಂಶಗಳನ್ನು ಎಷ್ಟು ಇವರು ಪ್ರಸ್ತಾಪನೆ ಮಾಡಿದ್ದಾರೆ. ಇದಕ್ಕೇನೆ ನಾನು SIT ಕೆಲವೊಂದು ಅಧಿಕಾರಿಯ ಮೇಲೆ ರಾಜ್ಯಪಾಲರಿಗೆ ದೂರು ನೀಡಿದ್ದೀವಿ. ಅದು ತನಿಖೆ ಆಗಬೇಕಷ್ಟೇ. ಇನ್ನು ನೋಡೋಣ ಇದರಲ್ಲಿ ಯಾವ ತರ ಅಂತ ಹೇಳಿದ್ರೆ, ಚಿನ್ನಯ್ಯನನ್ನು ನಾನು ಕರೆಸಿ ನನ್ನ ಮನೆಯಲ್ಲಿ ಯಾವ ರೀತಿಯಲ್ಲಿ ಚಿನ್ನಯ್ಯನಿಗೆ ಹೇಳ್ಕೊಟ್ರು ಅಂತ ಹೇಳಿದರೆ, ನನ್ನ ಮನೆಗೆ ನಾನು ತೆಗೆದುಕೊಂಡ ಒಂದು ಹೊಸ ಸ್ಯಾಮ್ಸಂಗ್ ಮೊಬೈಲ್ನಲ್ಲಿ ನಮ್ಮ ಮನೆ ಹಾಲ್ನಲ್ಲೇ ಚಿನ್ನನ ವಿಡಿಯೋ ಮಾಡಿರುತ್ತೇನೆ. ಮನೆಯ ಲೈಟ್ಗಳನ್ನು ಆಫ್ ಮಾಡಿ ವಿಡಿಯೋ ಮಾಡುವ ಉದ್ದೇಶದಿಂದಲೇ ನಾನು ಮನೆಯಲ್ಲಿ ಇಟ್ಟುಕೊಂಡಿದ್ದ ಫೋಕಸ್ ಲೈಟ್ಗಳನ್ನು ಹಾಕಿಕೊಂಡು ವಿಡಿಯೋ ಮಾಡಿರುತ್ತೇನೆ. ಆ ವಿಡಿಯೋದಲ್ಲಿ ಸೌಜನ್ಯ ಕೊಲೆ, ವೀರೇಂದ್ರ ಹೆಗಡೆ, ಹರ್ಷೇಂದ್ರ ಹೆಗಡೆಯವರ ಯಾವರು ರೇಪ್ ಮಾಡಿ ಕೊಲೆ ಮಾಡಿಸಿರುತ್ತಾರೆ. ಧರ್ಮಸ್ಥಳದಲ್ಲಿ ಹಲವು ಜನಗಳನ್ನು ಊತಾಕಿರುತ್ತೇನೆ ಎಂದು ಚಿನ್ನನ ಕಡೆಯಿಂದ ಹೇಳಿಸಿ ವಿಡಿಯೋ ಮಾಡಿಸಿಕೊಂಡಿರುತ್ತೇನೆ. ಅಂದ್ರೆ ಚಿನ್ನಯ್ಯನಿಗೆ ಇದೆಲ್ಲ ನಾನು ಹೇಳಿಕೊಟ್ಟು ವಿಡಿಯೋ ಮಾಡಿಸಿದಂತ. ಸ್ವಾಮಿ ಬಂದಿರೋದು 29 ತಾರೀಕು ಮಾತಾಡಿಸಿದೆ. ಸಾಯಂಕಾಲ ಟೈಮು ಏನು ವಕೀಲ ಆಫೀಸಲ್ಲಿದ್ದೆ ಅಲ್ಲಿ ಮಾತಾಡಿಸಿದೆ. ಮಾರನೇನ ಬೆಳಿಗ್ಗೆ 12 ಗಂಟೆಯಿಂದ ಇದ್ದ ಟೈಮ್ಸ್ ಕೇಳ್ತೀನಿ. 1 ಅವರ್ ವಿಡಿಯೋ ಮಾಡಿದೆ. ಅವಾಗ ಏನು ಯಾವ ಉದ್ದೇಶಕ್ಕೆ ಬಂದಿರೋದು ಎಲ್ಲವನ್ನು ತಿಳ್ಕೊಂಡ ನಂತರ ನಾನು ಅದನ್ನ ವಿಡಿಯೋ ಮಾಡಿಸಾವುದು ವಿಡಿಯೋ ಮಾಡಿಸಿಟ್ಟಿದೆ. ಆ ನಂತರ ಕೇಳ್ತಾ ಇದ್ದಾನೆ ಅಂತ ನೋಡಿ. ಮಾಡಿರ್ತಾರೆ. ಆ ಸಮಯ ಚಿನ್ನ ಈ ವಿಡಿಯೋ ಏಕೆ ಬೇಕು ಎಂದು ಕೇಳಿದಾಗ, ಮುಂದೆ ನಮಗೆ ಮತ್ತು ನಿನಗೆ ಅಪಾಯ ಬಂದಾಗ ಉಪಯೋಗವಾಗುತ್ತೆ ಎಂದು ಹೇಳಿದ ಅಂತ. ಎಷ್ಟು ಯಾವ ರೀತಿಯಲ್ಲಿ ತಲೆ ಓಡಿಸ್ತಾ ಇದ್ದೀರಾ? ನಾನು ಹಿಂದೆ ಹೇಳಿದ್ರೆ ಇವತ್ತು ಹೇಳ್ತಾ ಇದ್ದೀನಿ. ಯಾವುದೇ ಒಂದು ಷಡ್ಯಂತ್ರ ಮಾಡ್ಲಿಕ್ಕೆ ಬಂದವನು ಅಲ್ಲ ನಾನು. ಯಾವುದೇ ದೇವಸ್ಥಾನಕ್ಕೆ ತೇಜೋವಧೆ ಮಾಡ್ಲಿಕ್ಕೆ ಬಂದವನು ಅಲ್ಲ ನಾನು ಬಂದಿರೋದು ಅಲ್ಲಿ ಅಸಹಜ ಸಾವು ಆಗಿರೋದು ಹೌದು. ನಿಮಗೆ VS ಉಗ್ರಪ್ಪ ವರದಿಯಲ್ಲಿ ನೋಡಬಹುದಲ್ಲ ಸ್ವಾಮಿ. 2016ರಲ್ಲಿ ವರದಿ ತಯಾರು ಮಾಡಿ 18ರಲ್ಲಿ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. 3 ದಿನಕ್ಕೆ ಒಂದು ಅಸಹಜ ಸಾವು ಅಂತ ಹೇಳ್ತಾ ಇದ್ದಾರಲ್ಲ. ಹಾಗೆ ಅದು ಸುಳ್ಳಾಗದ್ರೆ ಹಾಗೆ ಅವ್ರ ಮೇಲೆ ಕ್ರಮ ಇರಬೇಕಲ್ಲ. ನಾವು ಹೇಳೋದಲ್ಲ ಸುಳ್ಳು, ಹಾಗಾದ್ರೆ ಅವ್ರು ಹೇಳೋದು ಅದು ಸುಳ್ಳೇನಾಗಾದ್ರೆ ಇದು ತನಿಖೆ ಆಗ್ಲಂಗಾದ್ರೆ ಅವ್ರು ಹೇಳೋದು ಸುಳ್ಳು, ಅವನು ಸೇರಿಸಿದಕ್ಕೆ
ಹಾಗೆ ಎಲ್ಲರ ಪ್ರಕಾರವಾಗಿ ಅಲ್ಲಿ ಪದ್ಮಲತಾ ವೇದವಲ್ಲಿ ಕೊಲೆ ಆಗಿಲ್ಲ, ಪದ್ಮಲತಾ ಕೊಲೆ ಆಗಿಲ್ಲ, ಆನಮೋತ ಕೊಲೆ ಆಗಿಲ್ಲ, ಸೌಜನ್ಯ ಕೊಲೆ ಆಗಿಲ್ಲ. ಇನ್ನು ಯಾವುದೇ ಅಲ್ಲಿ ಮೊನ್ನೆ ಭೀಮ ಹೋಗಿ ಇದು ತೆಗೆಯುವಾಗ ಅಲ್ಲಿ ಎಲ್ಲೂ ಸಿಗಿಲ್ವಾ? 6ರಲ್ಲಿ ಮತ್ತು 14ರಲ್ಲಿ ಸಿಗಿಲ್ವಾ? ಏನು ವಿಠಲಗೌಡರು ತೋರಿಸುವಾಗ ಆ ಪ್ರದೇಶದಲ್ಲಿ ಸಿಗಿಲ್ವಾ ಯಾವುದು? ಇದೆಲ್ಲ ಸುಳ್ಳಾಗಾದ್ರೆ ಆಗ ಮಾಮಲ ಶೆಟ್ಟಿ ಅವರು ಬಂದು 70 ಏನೋ ಮುತ್ತಾಕ್ರು, ಅದು ಸುಳ್ಳ? ಏನು KS ಹೆಗ್ಡೆಗೆ ಒಂದು 70 ಅಸಹಜ ಸಾವು ಏನೋ ತಗೊಂಡು ಅದು ಸುಳ್ಳಾಗಾದ್ರೆ, ಏನು 462 ಅಸಹಜ ಪಂಚಾಯತ್ ದಾಖಲೆ ಅದು ಸುಳ್ಳ? ಹಂಗಾರೆ ಅಲ್ಲಿ ಯಾವ್ದು ಆಗಿಲ್ವಲ್ಲ? ನೀವೆಲ್ಲ ಬುದ್ಧಿವಂತರು, ನಾವು ದಡ್ಡರು. ಅದೇ ಆಗಿರೋದು ಇವಾಗ. ಅಭಿಷೇಕನ ಕಳಿಸ ವಿಡಿಯೋ ಮಾಡಿಸಿ ಹೋಯ್ಯ ಅಂತ ಎಲ್ಲವನ್ನು ನಾನೇ ಮಾಡಿದಂಗೆ ಗೂಬೆ ಕೂರಿಸ್ತಾ ಇದ್ದೀರಲ್ಲ, ಏನು ಉದ್ದೇಶ ಏನು ಹೇಳಿ? ಕಾಣಿಗೊಂದು ವ್ಯಾಲ್ಯೂ ಇಲ್ವಾ? ನೀವು ಅದಿನ್ನು ಯಾವುದೇ ರೀತಿಯಲ್ಲಿ ಬೇಕು ಕರೀ, ನಾನು ಬರ್ತೀನಿ ತನಿಖೆಗೆ. ಇದ್ದ ವಿಷಯ ಹೇಳಿದ್ದೀನಿ. ಈ ರೀತಿಯನ್ನು ನಾನು ಹೇಳಿಲ್ಲ, ಈ ರೀತಿಯೆಲ್ಲ ಪಾಯಿಂಟ್ ಮಾಡಿಲ್ಲ. ಅಲ್ಲಿ ವಿಡಿಯೋ ಇದೆ, ಅದು ಬೇಕಾದ್ರೆ ತನಿಖೆ ನಡೆಸಿ. ಕಾನೂನು ಚೌಕಟ್ಟಲ್ಲಿ ಹೋರಾಟ ಮಾಡ್ತಲೇ ಇರ್ತೀವಿ. ಇವಾಗ ನಿಮ್ಮ ಎಲ್ಲರ ಉದ್ದೇಶ ಇವಾಗ ಜಯಂತಿ ಟಾರ್ಗೆಟ್ ಮಾಡಿ, ಜಯಂತಿ RTIಯಲ್ಲಿ ಮಾಹಿತಿ ಎಲ್ಲ ತೆಗಿತಾ ಇವಿ, ಜಯಂತಿ ಇಷ್ಟೆಲ್ಲ ಮಾಡ್ರೆ ಅವನು ಮುಗಿಸ್ಬಿಡ್ಬೇಕಂತ. ನನಗೇನಾದ್ರೂ ನನ್ನ ಫ್ಯಾಮಿಲಿಗೆ ಏನೋ HME ಆದ್ರೆ ಇದು ಯಾರು ಈ ವರದಿ ತಯಾರು ಮಾಡಿದ್ರೆ ಅವರೇ ನೇರ ಹೊಣೆಗಾರರು. ಅದನ್ನ ಈ ಮೂಲಕ ನಾನು ಸರ್ಕಾರ ಕೇಳ್ತಾ ಇದ್ದೀನಿ. ನೇರ ಹೊಣೆಗಾರರು ಯಾರು? ಈ ವರದಿಯನ್ನು ಯಾರು ತಯಾರು ಮಾಡಿರೋದು ಅವರೇ. ಯಾರು ಟೈಪ್ ಮಾಡಿರೋದು, ಯಾರು ಹೇಳ್ಕೊಟ್ಟಿರೋದು, ಯಾರು ತಯಾರು ಮಾಡಿ ನನ್ನ ತೇಜೋವಧೆ ಮಾಡಲಿಕ್ಕೆ, ನನ್ನನ್ನು ಮುಗಿಸಲಿಕ್ಕೆ ಯಾರು ಹುನ್ನಾರ ಮಾಡ್ತಾರೆ ಅವರೇ ನೇರ ಹೊಣೆಗಾರರು ಅಂತ ಈ ಮೂಲಕ ನಾವು ಹೇಳಿಸ್ತಾ ಇದ್ದೀವಿ.